ಬಾಯ್ ನ್ಯೂಸ್ಗೆ ಸ್ವಾಗತ. ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಭಾರೀ ಗೊಂದಲ ಮೂಡಿಸುವ ಸುಳ್ಳು ಸುದ್ದಿಯೊಂದು ಹರಿದಾಡುತ್ತಿದೆ. ಈ ಕುರಿತು ಕಾಂಗ್ರೆಸ್ ಮುಖಂಡರು ಹಾಗೂ ಜನಪರ ಹೋರಾಟಗಾರರಾದ ಶೇಖ್ ಸಾದಿಕ್ ಅವರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪ್ರಮುಖ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ. ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣದ ಬದಲಿಗೆ 3,000 ರಿಂದ 5,000 ರೂಪಾಯಿ ಹಣ ಬರಲಿದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ಮಹಿಳೆಯರಿಂದ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ಬಯೋಮೆಟ್ರಿಕ್ ದಾಖಲೆಗಳನ್ನು ಪಡೆದು ಸಿಡಿಪಿಒ ಕಚೇರಿಗೆ ತಂದು ನೀಡುವಂತೆ ವದಂತಿ ಹಬ್ಬಿಸಲಾಗಿದೆ. ಇದರಿಂದ ನೂರಾರು ಮಹಿಳೆಯರು ಕಚೇರಿಗಳ ಮುಂದೆ ಸಾಲಾಗಿ ನಿಲ್ಲುವಂತಾಗಿದೆ. ಆದರೆ ಸಾರ್ವಜನಿಕರೇ ಈ ಸುದ್ದಿಯಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಚಿಂತಾಮಣಿ ತಾಲೂಕಿನ ನಗರ ಮತ್ತು ಗ್ರಾಮೀಣ ಭಾಗದ ತಾಯಂದಿರ ಗಮನಕ್ಕೆ ತರುವುದೇನೆಂದರೆ ಸರ್ಕಾರದಿಂದ ಇಂತಹ ಯಾವುದೇ ಹೊಸ ಆದೇಶ ಬಂದಿಲ್ಲ. ಇದು ಸಂಪೂರ್ಣವಾಗಿ ತಪ್ಪು ಮಾಹಿತಿ ಮತ್ತು ವದಂತಿಯಾಗಿದೆ ಎಂದು ಶೇಖ್ ಸಾದಿಕ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಅಸಲಿ ಸತ್ಯವೇನು? ಸರ್ಕಾರದಿಂದ ಬಂದಿರುವ ಅಧಿಕೃತ ಮಾಹಿತಿ ಪ್ರಕಾರ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಹಿಳೆಯರು ಮೃತಪಟ್ಟಿದ್ದಾರೆ ಅಥವಾ ಕೆಲವರು ಬೇರೆ ಬೇರೆ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ. ಅಂತಹ ಇಲಾಖೆಯ ಲಿಸ್ಟ್ನಲ್ಲಿರುವ ನಿರ್ದಿಷ್ಟ ಮಹಿಳೆಯರಿಗೆ ಮಾತ್ರ ಸಿಡಿಪಿಒ ಕಚೇರಿಯಿಂದ ಅಧಿಕೃತವಾಗಿ ಕರೆ ಮಾಡಲಾಗುತ್ತದೆ. ಯಾರಿಗೆ ಕರೆ ಬರುತ್ತದೆಯೋ ಅವರು ಮಾತ್ರ ತಮ್ಮ ದಾಖಲೆಗಳನ್ನು ಸಲ್ಲಿಸಿ ಮೃತಪಟ್ಟಿಲ್ಲ ಎಂಬುದನ್ನು ಸಾಬೀತುಪಡಿಸಬೇಕು ಅಥವಾ ಮೃತಪಟ್ಟವರ ಹಣವನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕಾಗುತ್ತದೆ. ಉಳಿದಂತೆ ಮುಂದಿನ ತಿಂಗಳು ಬರಲಿರುವ ಬಯೋಮೆಟ್ರಿಕ್ ಪ್ರಕ್ರಿಯೆಯ ಬಗ್ಗೆ ಸರ್ಕಾರದಿಂದ ಅಧಿಕೃತ ಮಾಹಿತಿ ಸಿಗಲಿದೆ. ಸಾರ್ವಜನಿಕರು ಹಾಗೂ ತಾಯಂದಿರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ. ಮಹಿಳೆಯರು ಯಾರಿಗೂ ಮರುಳಾಗದೆ ಸಹಕರಿಸಬೇಕು ಎಂದು ಜನಪರ ಹೋರಾಟಗಾರರಾದ ಶೇಖ್ ಸಾದಿಕ್ ಅವರು ತಾಲೂಕಿನ ಜನತೆಯಲ್ಲಿ ವಿನಂತಿಸಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಚಿಂತಾಮಣಿ ತಾಲೂಕಿನ ಎಲ್ಲ ತಾಯಂದಿರಲ್ಲಿ ಒಂದು ಮನವಿ. ಗೃಹಲಕ್ಷ್ಮಿ ಅಂದರೆ 2,000 ಸರ್ಕಾರದ ಯೋಜನೆ 2,000 ಬರುವ ಗೃಹಲಕ್ಷ್ಮಿ ಯೋಜನೆಯ ಪ್ರಯುಕ್ತ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ವದಂತಿ ಹರಡಿದೆ. ತಮಗೆ ಮತ್ತೊಮ್ಮೆ ಸಾರಿ ಗೃಹಲಕ್ಷ್ಮಿ ಇಲಾಖೆ ಸಿಡಿಪಿಒ ಆಫೀಸ್ ಅವರು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿ ಇವೆಲ್ಲ ಕೇಳ್ತಾ ಇದೆ. ನಿಮಗೆ 2,000 ಬದಲು 3,000 ಅಥವಾ 5,000 ಬರುತ್ತೆ ಅಂತ ಎಲ್ಲ ರಾಂಗ್ ಇನ್ಫಾರ್ಮೇಷನ್ ಹೋಗಿದೆ. ಆ ಒಂದು ಪ್ರಯುಕ್ತ ಎಲ್ಲ ಮಹಿಳೆಯರು, ಎಲ್ಲ ಮಾತೆಯರು ಎಲ್ಲರೂ ಜೆರಾಕ್ಸ್ ಅಂಗಡಿಗಳ ಹತ್ರ ಕ್ಯೂವಲ್ಲಿದ್ದು ಇಲ್ಲಿ ಸಿಡಿಪಿಒ ಆಫೀಸ್ ಹತ್ರ ತಂದು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದು ತಪ್ಪು ಮಾಹಿತಿ. ಇದು ಸರಿಯಾದ ಮಾಹಿತಿ ಏನಂದರೆ ನಮ್ಮ ತಾಲೂಕಿನಲ್ಲಿ 5,000 ಚಿಲ್ಲರೆ ಮಹಿಳೆಯರು ಮೃತಪಟ್ಟಿರುತ್ತಾರೆ ಅಥವಾ ಎಕ್ಸ್ಟ್ರಾ ಬೇರೆ ಬೇರೆ ಖಾತೆಗಳಲ್ಲಿ ಮಾಡಿಸಿರ್ತಾರೆ ಅಂತ ಒಂದು ಸರ್ಕಾರದಿಂದ ಒಂದು ಲೀಸ್ಟ್ ಬಂದಿದೆ. ಅವರಿಗೆ ಮಾತ್ರ ಸಿಡಿಪಿ ಅಂದರೆ 2,000 ಸರ್ಕಾರದ ಯೋಜನೆ 2,000 ಬರುವ ಗೃಹಲಕ್ಷ್ಮಿ ಯೋಜನೆಯ ಪ್ರಯುಕ್ತ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ವದಂತಿ ಹರಡಿದೆ. ತಮಗೆ ಮತ್ತೊಮ್ಮೆ ಸಾರಿ ಗೃಹಲಕ್ಷ್ಮಿ ಇಲಾಖೆ ಸಿಡಿಪಿಒ ಆಫೀಸ್ ಅವರು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿ ಇವೆಲ್ಲ ಕೇಳ್ತಾ ಇದೆ. ನಿಮಗೆ 2,000 ಬದಲು 3,000 ಅಥವಾ 5,000 ಬರುತ್ತೆ ಅಂತ ಎಲ್ಲ ರಾಂಗ್ ಇನ್ಫಾರ್ಮೇಷನ್ ಹೋಗಿದೆ. ಆ ಒಂದು ಪ್ರಯುಕ್ತ ಎಲ್ಲ ಮಹಿಳೆಯರು, ಎಲ್ಲ ಮಾತೆಯರು ಎಲ್ಲರೂ ಜೆರಾಕ್ಸ್ ಅಂಗಡಿಗಳ ಹತ್ರ ಕ್ಯೂವಲ್ಲಿದ್ದು ಇಲ್ಲಿ ಸಿಡಿಪಿಒ ಆಫೀಸ್ ಹತ್ರ ತಂದು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದು ತಪ್ಪು ಮಾಹಿತಿ. ಇದು ಸರಿಯಾದ ಮಾಹಿತಿ ಏನಂದರೆ ನಮ್ಮ ತಾಲೂಕಿನಲ್ಲಿ 5,000 ಚಿಲ್ಲರೆ ಮಹಿಳೆಯರು ಮೃತಪಟ್ಟಿರುತ್ತಾರೆ ಅಥವಾ ಎಕ್ಸ್ಟ್ರಾ ಬೇರೆ ಬೇರೆ ಖಾತೆಗಳಲ್ಲಿ ಮಾಡಿಸಿರ್ತಾರೆ ಅಂತ ಒಂದು ಸರ್ಕಾರದಿಂದ ಒಂದು ಲೀಸ್ಟ್ ಬಂದಿದೆ. ಅವರಿಗೆ ಮಾತ್ರ ಸಿಡಿಪಿಒ ಆಫೀಸಿಂದ ಕರೆ ಬರುತ್ತೆ. ಅವರು ಮಾತ್ರ ಬಂದು ಜಮಾ ಮಾಡಬೇಕು ಅವರ ದಾಖಲೆಗಳು. ಅವರು ಪ್ರೂವ್ ಮಾಡಬೇಕು, ಇಲ್ಲ ನಾವು ಸತ್ತಿರೋರು ಸತ್ತಿಲ್ಲ ಅಥವಾ ಸತ್ತಿರೋರ ಹಣ ಹಿಂತಿರುಗಿಸಬೇಕು. ಇಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಇನ್ನೂ ಯಾವುದೇ ಆದೇಶಗಳು ಆ ರೀತಿ ಬಂದಿಲ್ಲ. ಬಯೋಮೆಟ್ರಿಕ್ ಮಾಡಬೇಕಾಗಿರೋದು ನೆಕ್ಸ್ಟ್ ಮಂತಲ್ಲಿ ಬರುತ್ತೆ. ಆ ವಿಚಾರವಾಗಿ ಗಮನ ಇಟ್ಕೊಂಡು ದಯವಿಟ್ಟು ಮಾತೆಯರು ಸಹಕರಿಸಬೇಕು. ವದಂತಿಗಳಿಗೆ ಕಿವಿ ಕೊಡಬಾರ್ದು ಅಂತ ಚಿಂತಾಮಣಿ ತಾಲೂಕಿನ ನಗರ ಭಾಗದ ಎಲ್ಲ ಮಾತೆಯರಲ್ಲಿ, ಮಹಿಳೆಯರಲ್ಲಿ ವಿನಂತಿಸಿಕೊಳ್ಳುತ್ತೇವೆ.